ಈ ರಾತ್ರಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗಿದೆ. ಅದರಲ್ಲೂ ಅಹಿಂದ ನಾಯಕರೇ ಸೇರಿರೋದ್ರಿಂದ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ರಾಜಕೀಯ ವಿಚಾರ ಚರ್ಚೆ ಆಗಿಲ್ಲ ಅಂತಿದ್ದಾರೆ. ಹಾಗಾದ್ರೆ ಯಾವ ವಿಚಾರ ಚರ್ಚೆ ಆಯಿತು, ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ನಡೀತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಅಹಿಂದ ನಾಯಕರೇ ಇದ್ರು ಅನ್ನುವಂಥದ್ದು ಮೊದಲ ಪಾಯಿಂಟ್. ಅದರ ಜೊತೆಯಲ್ಲಿ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿತ್ತು, ಯಾವುದೇ ರೀತಿಯ ಬಣ ರಾಜಕೀಯ ಬೇಡ, ಒಗ್ಗಟ್ಟು ಪ್ರದರ್ಶನ ಮಾತ್ರ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಡಿನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಮೆಸೇಜ್ ಕೊಡ್ತಾ ಇದೆ ಈಗ ರಾಜ್ಯ ರಾಜಕಾರಣದಲ್ಲಿ ಅಂತ? ಖಂಡಿತ ಅಶ್ವಿನಿ, ಬೆಳಗಾವಿಯಲ್ಲಿ ಅಂದ್ರೆ ರಾಜಕೀಯ ಒಗ್ಗಟ್ಟಿನ ಕಟ್ಟಪ್ಪನ ನಡೆಯೂ ಕೂಡ ಇಲ್ಲಿ ಬಡಿದಾಟ ಮುಂದುವರಿತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವುದು. ಪ್ರಮುಖವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ತಮ್ಮ ಆಪ್ತ ಬಳಗದಲ್ಲಿರುವಂತಹ ಮಾಜಿ ಶಾಸಕ ಫಿರೋಜ್ ಶೇಟ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರೆ, ಆ ಒಂದು ಡಿನ್ನರ್ ಮೀಟಿಂಗ್ ಗೆ ಬಹುತೇಕ ಎಲ್ಲ ಅಹಿಂದ ನಾಯಕರು ಕೂಡ ಆ ಒಂದು ಮೀಟಿಂಗ್ ನಲ್ಲಿ ಸೇರಿದ್ರು. ಪ್ರಮುಖವಾಗಿ ಟಿವಿ ಸೆಂಟರ್ ನಲ್ಲಿ, ಆದ್ರೆ ಬೆಳಗಾವಿಯ ಟಿವಿ ಸೆಂಟರ್ ನಲ್ಲಿ ಇರುವಂತಹ ಫಿರೋಜ್ ಶೇಟ್ ಮನೆಗೆ ಎಸ್ ಸಿ ಮಹದೇವಪ್ಪ ಇರಬಹುದು, ಕೆಜಿ ಜಾರ್ಜ್ ಇರಬಹುದು, ಜೊತೆಗೆ ಸತೀಶ್ ಜಾರಕಿಹೊಳಿ ಇರಬಹುದು, ಜೊತೆಗೆ ಬೈರೇತಿ ಸುರೇಶ್ ಇರಬಹುದು ಮತ್ತು ಬೇರೆ ಎಂಎಲ್ಸಿಗಳು, ಶಾಸಕರು ಕೂಡ ಅಹಿಂದ ವರ್ಗಕ್ಕೆ ಸೇರಿದಂತ ಬಹುತೇಕ ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಸಭೆಯನ್ನ ಕೂಡ ಮಾಡಿದ್ರು. ಕೆಲ ಕಾಲ ಅಲ್ಲಿಯ ಒಂದು ಏನು ಇದ್ದು ಕುಶಲೋಪರಿ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ರಾಜಕೀಯ ನಾಯಕರು ಭೇಟಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಚರ್ಚೆ ಆಗಿರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಅಹಿಂದ ನಾಯಕರು ಸೇರಿರುವುದರಿಂದ ಇಲ್ಲಿ ಅಹಿಂದ ವರ್ಗದ ಏನು ಅಸ್ತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಹೂಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಪ್ರಮುಖವಾಗಿ ಬರುವಂತಹ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಅಧಿಕಾರ ಹಂಚಿಕೆ ಇರಬಹುದು, ನಾಯಕತ್ವ ಬದಲಾವಣೆಗಳಿರಬಹುದು, ಒಂದು ವೇಳೆ ಆ ರೀತಿಯಾದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಡಬಹುದು, ಸಿದ್ದರಾಮಯ್ಯನವರ ಜೊತೆಗೆ ಯಾವ ರೀತಿ ನಾವು ನಿಂತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ಗಮನಿಸಬೇಕು, ಬಹುತೇಕ ಡಿಕೆಶಿ ಬಣದ ಶಾಸಕರು ಯಾರು ಕೂಡ ಒಂದು ಡಿನ್ನರ್ ಮೀಟಿಂಗ್ಗೆ ಬಂದಿಲ್ಲ. ಮತ್ತು ಈ ಒಂದು ಪ್ರಶ್ನೆಯನ್ನ ಅಂದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಪ್ರಶ್ನೆಯನ್ನ ಫಿರೋಜ್ ಶೇಟ್ ಅವರಿಗೆ ಕೇಳಿದಂತಹ ಸಂದರ್ಭದಲ್ಲಿ, ಪ್ರತಿ ವರ್ಷ ಕೂಡ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ನಮ್ದೊಂದು ತೆರೆದ ಮನೆ ಇರುವಂತದ್ದು, ಸಣ್ಣ ಮನೆ ಇರೋದ್ರಿಂದ 20 ಜನರಿಗೆ ಅವಕಾಶ ಇರುವಂತದ್ದು, ಹಾಗಾಗಿ ಬರುವ ದಿನಗಳಲ್ಲಿ ಅವರಿಗೂ ಕೂಡ ಅವಕಾಶ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಫಿರೋಜ್ ಶೇಟ್ ಹೇಳಿದ್ರು ಕೂಡ ನನಗೆ ಅಹಿಂದ ಬಗ್ಗೆ ಕಾಳಜಿ ಇದೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾಯಕತ್ವ ಬದಲಾವಣೆ ಏನಾದ್ರೂ ಆದ್ರೆ ಅಹಿಂದ ಅಸ್ತ್ರವನ್ನ ಮೊಳಗಿಸಿದಾರ ಸಿದ್ದರಾಮಯ್ಯ ಅನ್ನೋದು ಕೂಡ ಇಲ್ಲಿ ಕಾಲಿರುವಂತದ್ದು. ಯಾಕೆಂದ್ರೆ ನಿನ್ನೆ ಅಷ್ಟೇ 3 ಸಭೆಗಳಾಗುತ್ತೆ, 3 ಪ್ರಮುಖ ಸಭೆಗಳು. ಒಂದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಎಸ್ಟಿ ಸಮುದಾಯದ ಸಭೆ ಆಗುತ್ತೆ, ಮತ್ತೊಂದು ಕಡೆ ಶಿವರಾಜ್ ತಂಗಡಿ ಅವರ ನೇತೃತ್ವದಲ್ಲಿ ಆ ಸಮಾಜ ಬೋವಿವಡ್ರ ಸಮಾಜ ಸಭೆ ಆಗುತ್ತೆ, ಜೊತೆಗೆ ಮಾದರ ಸಮಾಜದ ಕೂಡ ಸಭೆಯನ್ನ ತಿಮ್ಮಾಪುರ ಇರಬಹುದು, ಜೊತೆಗೆ ಮುನಿಯಪ್ಪ ಅವರು ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಮುಂದೆ ಈ ಏನು ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನು ಪಳಗಿಸ್ತಾರ. ಯಾಕೆಂದ್ರೆ ಸಭೆಯನ್ನ ಮಾಡಿದಂತವರು ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು, ಜೊತೆಗೆ ಸಂಜೆ ಕೂಡ ಔತಣ ಕೂಟವನ್ನ ಏರ್ಪಡಿಸ್ತಾರೆ. ಹಾಗಾಗಿ ಕಾದು ನೋಡುವ ತಂತ್ರಕ್ಕೂ ಕೂಡ ಡಿಕೆಶಿ ಬಣದವರು ಹೋಗಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ರಾತ್ರಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗಿದೆ. ಅದರಲ್ಲೂ ಅಹಿಂದ ನಾಯಕರೇ ಸೇರಿರೋದ್ರಿಂದ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ರಾಜಕೀಯ ವಿಚಾರ ಚರ್ಚೆ ಆಗಿಲ್ಲ ಅಂತಿದ್ದಾರೆ. ಹಾಗಾದ್ರೆ ಯಾವ ವಿಚಾರ ಚರ್ಚೆ ಆಯಿತು, ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ನಡೀತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಅಹಿಂದ ನಾಯಕರೇ ಇದ್ರು ಅನ್ನುವಂಥದ್ದು ಮೊದಲ ಪಾಯಿಂಟ್. ಅದರ ಜೊತೆಯಲ್ಲಿ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿತ್ತು, ಯಾವುದೇ ರೀತಿಯ ಬಣ ರಾಜಕೀಯ ಬೇಡ, ಒಗ್ಗಟ್ಟು ಪ್ರದರ್ಶನ ಮಾತ್ರ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಡಿನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಮೆಸೇಜ್ ಕೊಡ್ತಾ ಇದೆ ಈಗ ರಾಜ್ಯ ರಾಜಕಾರಣದಲ್ಲಿ ಅಂತ? ಖಂಡಿತ ಅಶ್ವಿನಿ, ಬೆಳಗಾವಿಯಲ್ಲಿ ಅಂದ್ರೆ ರಾಜಕೀಯ ಒಗ್ಗಟ್ಟಿನ ಕಟ್ಟಪ್ಪನ ನಡೆಯೂ ಕೂಡ ಇಲ್ಲಿ ಬಡಿದಾಟ ಮುಂದುವರಿತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವುದು. ಪ್ರಮುಖವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ತಮ್ಮ ಆಪ್ತ ಬಳಗದಲ್ಲಿರುವಂತಹ ಮಾಜಿ ಶಾಸಕ ಫಿರೋಜ್ ಶೇಟ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರೆ, ಆ ಒಂದು ಡಿನ್ನರ್ ಮೀಟಿಂಗ್ ಗೆ ಬಹುತೇಕ ಎಲ್ಲ ಅಹಿಂದ ನಾಯಕರು ಕೂಡ ಆ ಒಂದು ಮೀಟಿಂಗ್ ನಲ್ಲಿ ಸೇರಿದ್ರು. ಪ್ರಮುಖವಾಗಿ ಟಿವಿ ಸೆಂಟರ್ ನಲ್ಲಿ, ಆದ್ರೆ ಬೆಳಗಾವಿಯ ಟಿವಿ ಸೆಂಟರ್ ನಲ್ಲಿ ಇರುವಂತಹ ಫಿರೋಜ್ ಶೇಟ್ ಮನೆಗೆ ಎಸ್ ಸಿ ಮಹದೇವಪ್ಪ ಇರಬಹುದು, ಕೆಜಿ ಜಾರ್ಜ್
ಇರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಬೈರೇತಿ ಸುರೇಶ್ ಇರ್ಬೋದು ಮತ್ತು ಬೇರೆ MLCಗಳು ಶಾಸಕರು ಕೂಡ ಅಹಿಂದ ವರ್ಗಕ್ಕೆ ಸೇರಿದಂತ ಬಹುತೇಕ ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಸಭೆಯನ್ನ ಕೂಡ ಮಾಡಿದ್ರು. ಕೆಲ ಕಾಲ ಅಲ್ಲಿಯ ಒಂದು ಏನು ಇದ್ದು ಕುಶಲೋಪರಿ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ರಾಜಕೀಯ ನಾಯಕರು ಭೇಟಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಚರ್ಚೆ ಆಗಿರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಅಹಿಂದ ನಾಯಕರು ಸೇರಿರುವುದರಿಂದ ಇಲ್ಲಿ ಅಹಿಂದ ವರ್ಗದ ಏನು ಅಸ್ತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಹೂಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಪ್ರಮುಖವಾಗಿ ಬರುವಂತಹ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಅಧಿಕಾರ ಹಂಚಿಕೆ ಇರಬಹುದು, ನಾಯಕತ್ವ ಬದಲಾವಣೆಗಳಿರ್ಬೋದು, ಒಂದು ವೇಳೆ ಆ ರೀತಿಯಾದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಡಬಹುದು, ಸಿದ್ದರಾಮಯ್ಯನವರ ಜೊತೆಗೆ ಯಾವ ರೀತಿ ನಾವು ನಿಂತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ಗಮನಿಸಬೇಕು, ಬಹುತೇಕ DKC ಬಣದ ಶಾಸಕರು ಯಾರು ಕೂಡ ಒಂದು ಡಿನ್ನರ್ ಮೀಟಿಂಗ್ಗೆ ಬಂದಿಲ್ಲ. ಮತ್ತು ಈ ಒಂದು ಪ್ರಶ್ನೆಯನ್ನ ಅಂದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಆ ಪ್ರಶ್ನೆಯನ್ನ ಫಿರೋಜ್ ಸೇಠ್ ಅವರಿಗೆ ಕೇಳಿದಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ನಮ್ದೊಂದು ತೆರೆದ ಮನೆ ಇರುವಂತದ್ದು, ಸಣ್ಣ ಮನೆ ಇರೋದ್ರಿಂದ 20 ಜನರಿಗೆ ಅವಕಾಶ ಇರುವಂತದ್ದು, ಹಾಗಾಗಿ ಬರುವ ದಿನಗಳಲ್ಲಿ ಅವರಿಗೂ ಕೂಡ ಅವಕಾಶ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಫಿರೋಜ್ ಸೇಠ್ ಹೇಳಿದ್ರು ಕೂಡ ನನಗೆ ಅಹಿಂದ ಬಗ್ಗೆ ಕಾಳಜಿ ಇದೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾಯಕತ್ವ ಬದಲಾವಣೆ ಏನಾದ್ರೂ ಆದ್ರೆ ಅಹಿಂದ ಅಸ್ತ್ರವನ್ನ ಮೊಳಗಿಸಿದಾರ ಸಿದ್ದರಾಮಯ್ಯ ಅನ್ನೋದು ಕೂಡ ಇಲ್ಲಿ ಕಾಣಿರುವಂತದ್ದು. ಯಾಕೆಂದ್ರೆ ನಿನ್ನೆ ಅಷ್ಟೇ 3 ಸಭೆಗಳಾಗುತ್ತೆ, 3 ಪ್ರಮುಖ ಸಭೆಗಳು. ಒಂದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ST ಸಮುದಾಯದ ಸಭೆ ಆಗುತ್ತೆ, ಮತ್ತೊಂದು ಕಡೆ ಶಿವರಾಜ್ ತಂಗಡಿ ಅವರ ನೇತೃತ್ವದಲ್ಲಿ ಆ ಸಮಾಜ ಬೋವಿವಡ್ರ ಸಮಾಜ ಸಭೆ ಆಗುತ್ತೆ, ಜೊತೆಗೆ ಮಾದರ ಸಮಾಜದ ಕೂಡ ಸಭೆಯನ್ನ ತಿಮ್ಮಾಪುರ ಇರಬಹುದು, ಜೊತೆಗೆ ಮುನಿಯಪ್ಪ ಅವರು ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಮುಂದೆ ಈ ಏನು ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನು ಪಳಗಿಸ್ತಾರ. ಯಾಕೆಂದ್ರೆ ಸಭೆಯನ್ನ ಮಾಡಿದಂತವರು ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು, ಜೊತೆಗೆ ಸಂಜೆ ಕೂಡ ಔತಣ ಕೂಟವನ್ನ ಏರ್ಪಡಿಸ್ತಾರೆ. ಹಾಗಾಗಿ ಕಾದು ನೋಡುವ ತಂತ್ರಕ್ಕೂ ಕೂಡ DKC ಬಣದವರು ಹೋಗಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ರಾತ್ರಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗಿದೆ. ಅದರಲ್ಲೂ ಅಹಿಂದ ನಾಯಕರೇ ಸೇರಿರೋದ್ರಿಂದ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ರಾಜಕೀಯ ವಿಚಾರ ಚರ್ಚೆ ಆಗಿಲ್ಲ ಅಂತಿದ್ದಾರೆ. ಹಾಗಾದ್ರೆ ಯಾವ ವಿಚಾರ ಚರ್ಚೆ ಆಯಿತು, ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ನಡೀತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಅಹಿಂದ ನಾಯಕರೇ ಇದ್ರು ಅನ್ನುವಂಥದ್ದು ಮೊದಲ ಪಾಯಿಂಟ್. ಅದರ ಜೊತೆಯಲ್ಲಿ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿತ್ತು, ಯಾವುದೇ ರೀತಿಯ ಬಣ ರಾಜಕೀಯ ಬೇಡ, ಒಗ್ಗಟ್ಟು ಪ್ರದರ್ಶನ ಮಾತ್ರ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಡಿನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಮೆಸೇಜ್ ಕೊಡ್ತಾ ಇದೆ ಈಗ ರಾಜ್ಯ ರಾಜಕಾರಣದಲ್ಲಿ ಅಂತ? ಖಂಡಿತ ಅಶ್ವಿನಿ, ಬೆಳಗಾವಿಯಲ್ಲಿ ಅಂದ್ರೆ ರಾಜಕೀಯ ಒಗ್ಗಟ್ಟಿನ ಕಟ್ಟಪ್ಪನ ನಡೆಯೂ ಕೂಡ ಇಲ್ಲಿ ಬಡಿದಾಟ ಮುಂದುವರಿತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವುದು. ಪ್ರಮುಖವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ತಮ್ಮ ಆಪ್ತ ಬಳಗದಲ್ಲಿರುವಂತಹ ಮಾಜಿ ಶಾಸಕ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರೆ ಆ ಒಂದು ಡಿನ್ನರ್ ಮೀಟಿಂಗ್ ಗೆ ಬಹುತೇಕ ಎಲ್ಲ ಅಹಿಂದ ನಾಯಕರು ಕೂಡ ಆ ಒಂದು ಮೀಟಿಂಗ್ ನಲ್ಲಿ ಸೇರಿದ್ರು. ಪ್ರಮುಖವಾಗಿ ಟಿವಿ ಸೆಂಟರ್ ನಲ್ಲಿ ಆದ್ರೆ ಬೆಳಗಾವಿಯ ಟಿವಿ ಸೆಂಟರ್ ನಲ್ಲಿ ಇರುವಂತಹ ಫಿರೋಜ್ ಸೇಠ್ ಮನೆಗೆ SC ಮಹದೇವಪ್ಪ ಇರಬಹುದು, KG ಜಾರ್ಜ್ ಇರಬಹುದು, ಜೊತೆಗೆ ಸತೀಶ್ ಜಾರಕಿಹೊಳಿ ಇರಬಹುದು, ಜೊತೆಗೆ ಬೈರೇತಿ ಸುರೇಶ್ ಇರಬಹುದು ಮತ್ತು ಬೇರೆ MLCಗಳು ಶಾಸಕರು ಕೂಡ ಅಹಿಂದ ವರ್ಗಕ್ಕೆ ಸೇರಿದಂತ ಬಹುತೇಕ ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಸಭೆಯನ್ನ ಕೂಡ ಮಾಡಿದ್ರು. ಕೆಲ ಕಾಲ ಅಲ್ಲಿಯ ಒಂದು ಏನು ಇದ್ದು ಕುಶಲೋಪರಿ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ರಾಜಕೀಯ ನಾಯಕರು ಭೇಟಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಚರ್ಚೆ ಆಗಿರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಅಹಿಂದ ನಾಯಕರು ಸೇರಿರುವುದರಿಂದ ಇಲ್ಲಿ ಅಹಿಂದ ವರ್ಗದ ಏನು ಅಸ್ತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಹೂಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಪ್ರಮುಖವಾಗಿ ಬರುವಂತಹ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಅಧಿಕಾರ ಹಂಚಿಕೆ ಇರಬಹುದು, ನಾಯಕತ್ವ ಬದಲಾವಣೆಗಳಿರ್ಬೋದು, ಒಂದು ವೇಳೆ ಆ ರೀತಿಯಾದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಡಬಹುದು, ಸಿದ್ದರಾಮಯ್ಯನವರ ಜೊತೆಗೆ ಯಾವ ರೀತಿ ನಾವು ನಿಂತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ಗಮನಿಸಬೇಕು, ಬಹುತೇಕ DKC ಬಣದ ಶಾಸಕರು ಯಾರು ಕೂಡ ಒಂದು ಡಿನ್ನರ್ ಮೀಟಿಂಗ್ಗೆ ಬಂದಿಲ್ಲ. ಮತ್ತು ಈ ಒಂದು ಪ್ರಶ್ನೆಯನ್ನ ಅಂದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಪ್ರಶ್ನೆಯನ್ನ ಫಿರೋಜ್ ಸೇಠ್ ಅವರಿಗೆ ಕೇಳಿದಂತಹ
ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ. ನಮ್ದೊಂದು ತೆರೆದ ಮನೆ ಇರುವಂತದ್ದು, ಸಣ್ಣ ಮನೆ ಇರೋದ್ರಿಂದ 20 ಜನರಿಗೆ ಅವಕಾಶ ಇರುವಂತದ್ದು. ಹಾಗಾಗಿ ಬರುವ ದಿನಗಳಲ್ಲಿ ಅವರಿಗೂ ಕೂಡ ಅವಕಾಶ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಫಿರೋಜ್ ಸವಟ್ ಹೇಳಿದ್ರು ಕೂಡ ನನಗೆ ಅಹಿಂದ ಬಗ್ಗೆ ಕಾಳಜಿ ಇದೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾಯಕತ್ವ ಬದಲಾವಣೆ ಏನಾದ್ರೂ ಆದ್ರೆ ಅಹಿಂದ ಅಸ್ತ್ರವನ್ನ ಮೊಳಗಿಸ್ತಾರ ಸಿದ್ದರಾಮಯ್ಯ ಅನ್ನೋದು ಕೂಡ ಇಲ್ಲಿ ಕಾಲಿರುವಂತದ್ದು. ಯಾಕೆಂದ್ರೆ ನಿನ್ನೆ ಅಷ್ಟೇ 3 ಸಭೆಗಳಾಗುತ್ತೆ, 3 ಪ್ರಮುಖ ಸಭೆಗಳು. ಒಂದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಎಸ್ಟಿ ಸಮುದಾಯದ ಸಭೆ ಆಗುತ್ತೆ, ಮತ್ತೊಂದು ಕಡೆ ಶಿವರಾಜ್ ತಂಗಡಿ ಅವರ ನೇತೃತ್ವದಲ್ಲಿ ಆ ಸಮಾಜ ಬೋವಿವಡ್ರ ಸಮಾಜ ಸಭೆ ಆಗುತ್ತೆ, ಜೊತೆಗೆ ಮಾದರ ಸಮಾಜದ ಕೂಡ ಸಭೆಯನ್ನ ತಿಮ್ಮಾಪುರ ಇರಬಹುದು, ಜೊತೆಗೆ ಮುನಿಯಪ್ಪ ಅವರು ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಮುಂದೆ ಈ ಏನು ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನು ಪಳಗಿಸ್ತಾರೆ. ಯಾಕೆಂದ್ರೆ ಸಭೆಯನ್ನ ಮಾಡಿದಂತವರು ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು, ಜೊತೆಗೆ ಸಂಜೆ ಕೂಡ ಔತಣ ಕೂಟವನ್ನ ಏರ್ಪಡಿಸ್ತಾರೆ. ಹಾಗಾಗಿ ಕಾದು ನೋಡುವ ತಂತ್ರಕ್ಕೂ ಕೂಡ ಡಿಕೆಸಿ ಬಣದವರು ಹೋಗಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.